ನಮ್ಮ ಸಂಘದ ರಾಜ್ಯ ಕಾರ್ಯದರ್ಶಿಗಳು ಅಶೋಕಣ್ಣ ಮೇಸ್ರಿ ಅವರೇ ಹಾಗೂ ಮಾದೇವಣ್ಣ ಮೇಸ್ರಿ ಅವರೇ ಮತ್ತು ಇಲ್ಲಿ ನಮ್ಮ ಯುವ ಜನರಲ್ಲಿ ಅವರಿಗೂ ಕೂಡ ವಂದಿಸಿ ಒಂದೆರಡು ಮಾತುಗಳನ್ನು ಹೇಳ್ತಾ ಇದ್ದೀನಿ, ಕ್ಷಮಿಸಬೇಕು ಎಲ್ಲ ಅಣ್ಣವರಿಗೆ. ಇದು ಏನು ಅಂತಂದರೆ ಇವತ್ತಿನ ದಿವಸ ಕಾರ್ಯಕ್ರಮ ಇವರು ಮಾಡೋದು ತಂದೆಯ ಪುಣ್ಯ ಸ್ಮರಣೆ. ತಂದೆಯ ಪುಣ್ಯ ಸ್ಮರಣೆ ಅಂದರೆ ತೀರ್ಕೊಂಡು ಹೋಗಿ ಇವತ್ತಿಗೆ 6-7 ವರ್ಷ ಆಯ್ತು, 8ನೇ ವರ್ಷ ಚಾಲು ಆಯ್ತು. 8 ವರ್ಷ ಆದರೂ ಕೂಡ ಅಶೋಕಣ್ಣ, ಮಾದೇವಣ್ಣ ಅವ್ರು ಇನ್ನೂ ಬರ್ದರುಗಳು ಸೇರಿ ಅವ್ರನ್ನ ಹೃದಯದಿಂದ ಬಿಟ್ಟು ಕೊಟ್ಟಿಲ್ಲ, ಹೃದಯದೊಳಗೆ ಇಟ್ಕೊಂಡಾರ. ಅವ್ರು ತೀರ್ಕೊಂಡಿರ್ಬೇಕು, ಅವ್ರ ಸಂಸ್ಕಾರ ಆಗಿರಬೇಕು, ಅವ್ರ ವಿಚಾರ ತಂದೆ ಅನ್ನುವಂಥದ್ದು ಹೃದಯದೊಳಗೆ 8 ವರ್ಷ ನಿರಂತರ ಇಟ್ಕೊಂಡಿದ್ದಾರೆ. ಯಾಕಂದ್ರೆ ಈಗ ನಾವು ತಂದೆಗಳದೀವು ಇದ್ರೂ ಮಕ್ಕಳಿಗೆ ಗೊತ್ತಿಲ್ಲ. ಅವ್ರು ಹೋದ್ರು, ಅವರು ಧ್ಯೇಯ ಬಿಟ್ಟು 8 ವರ್ಷ ಆದರೂ ಕೂಡ ಅವ್ರನ್ನ ಹೃದಯದಲ್ಲಿ ಇಟ್ಕೊಂಡು ಅವ್ರದ್ದು ಪುಣ್ಯತಿಥಿ ಮಾಡ್ತಾರೆ. ಪುಣ್ಯತಿಥಿ ಎಲ್ಲರೂ ಮಾಡ್ತಾರೆ, ನಾವು ನಮ್ಮ ತಾಯಿ ತಂದೆ ಮಾಡ್ತೀವಿ. ಒಂದಿಷ್ಟ ಬ್ಯಾಳಿ ಹಾಕೋದು, 2 ಕರ್ಚಿಕಾಯಿ ಮಾಡೋದು, ಅದನ್ನ ಇಟ್ಟು ಹಿಂಗೆ ಮಾಡಿಬಿಡ್ದು, ಅದನ್ನ ಯಾರು ನೋಡ್ತಿರಂಗಿಲ್ಲ. ಇವತ್ತು ಪುಣ್ಯತಿಥಿ ಆತಂತಾರೆ. ಇಷ್ಟು ನಿಮ್ಮನ್ನೆಲ್ಲ ವಿಜೃಂಭಣೆಯಿಂದ ಕೂಡಿಸಿ ಕರೆಸಿ ಸಂಗೀತದವರು, ಸಂಗೀತ ಬಳಗದವರು, ಕಲಾವಿದರವರು, ತಾಯಿಗಳನ್ನು ನಮ್ಮನೆಯಲ್ಲೇ ಹೋಗ್ತಾರೆ. ನಮ್ಮನ್ನ ಈ ಜಿಲ್ಲಾಕ ನಮಗೊಂದು 100 ಕಿಲೋಮೀಟರ್ ದೂರಿಂದ ನಮ್ಮನ್ನು ಕರೆಸ್ತಾರೆ. ನಾನು ಈ ಸಾರಿ ಈಗ ಬರಕತ್ತಿ 6ನೇ ವರ್ಷ. ಇಂಥ ತಾಯಿ ತಂದೆನ ನೋಡುವಂಥವ್ರು ಈ ದೇಶದಾಗ ಇನ್ನಷ್ಟು ಬೆಳೀಲಿ, ಇನ್ನಷ್ಟು ಮುಂದೆ ದೊಡ್ಡದಾಗಲಿ. ಈಗ ನಿಮ್ಮ ಪಕ್ಕದಲ್ಲಿ ಸರ್ ಮಾಲಿಂಗ್ಪುರದಾಗ ಇಬ್ರಾಹಿಂ ಸಾಹೇಬ್ರಕ್ಕೊಂದು ಕೀರ್ತನೆ ಹೇಳ್ತಿದ್ರು. ಏನ್ ಕೀರ್ತನೆ ಹೇಳ್ತಿದ್ರು ಅಂತಂದ್ರ ನಾವು ಅದನ್ನ ಮೊಬೈಲ್ದಾಗ ಕೇಳ್ತಿದ್ವಿ. ಮೊಬೈಲ್ದಾಗ ಕೇಳ್ತಿದ್ರೆ IAS ಆಫೀಸರ್ ಅವ್ರ ಮಗ IAS ಆಫೀಸರ್ ಇದ್ರೆ ಅವರು ಏನ್ ಮಾಡ್ತಿದ್ರು ಅಂದ್ರೆ ತಂಗಿನ ಮಣಿ ಮುಂದ ದೂರ ಹೊರಗೆ ಇಟ್ಟಿದ್ರು, ಕುಂಡ್ಸಿದ್ರು. ಯಾಕಂದ್ರೆ ಮನ್ಯಾಗ ಕೊಂಡ್ರ ಕೆಮ್ಮತಾನು, ಯಾಕರ್ಸ್ತಾನು, ಉಗುಳ್ತಾನು, ಆ ಕಡೆ ದೂರ ಉಗುಳ್ಬೇಕು. ಅವ ಏನ್ ಮಾಡ್ತಿದ್ರತ್ತ, ಅವ್ರು ಊಟ ಕೊಡ್ತಿದ್ರತ್ರಿ. IAS ಆಫೀಸರ್ ಪರಿಯಾಣದಾಗ ಹಾಕಿ ಕೊಡ್ತಿದ್ರಂತ. ಪರಿಯಾಣದಾಗ ಹಾಕಿ ಊಟ ಆಗಾನ ಪರಿಯಾಣ ಹೋದ ನನ್ ಪಿಚ್ಚಲ್ಲಿ ಬಿಡ್ತಿದ್ರಂತ. ಅವಾಗ ಅವ್ರ ಮಗ ನೋಡಿದಂತ ಅದನ್ನ ತಿಪ್ಪಿಗೆ ಚೆಲ್ಲೋದು, ಮುತ್ಯಾಗ ಪರಿಯಾಣದಾಗ ಕೊಡುದು, ಅವ್ನ ಊಟಾಗ ತಿಪ್ಪಿಗೆ ಚೆಲ್ಲೋದು. ಮೊಮ್ಮಗ ನೋಡಿ ಆ ಪರಿಯಾಣಗಳು ಹೋದ ಚೆಲ್ಲಿಲ್ಲ ಅವನ ತೊಳೆದು ಇಡಕ್ ಹಚ್ಚಿದಂತ. ಅವಾಗ ಅವರು ಆ ಮಗುನ ತಾಯಿ ತಂದಿ IAS ಆಫೀಸರು, ತಮ್ಮ ನಾನು IAS ಆಫೀಸರ್, ನನಗೆ ದೊಡ್ಡ ಪಗಾರ ಐತಿ, ಸಾಕನಟ್ ಹಣ ಐತಿ ನಮ್ಮ ಹತ್ಯಾಕ, ಸಾಕಟ್ಟು ಪರಿಯಾಣ ತಂದಿಡು, ಅವನ್ಯಾಕೆ ತೊಳೆದು ಇಡಕ್ ಹತ್ತಿ ಅಂತ ಕೇಳಿದ್ರು. ಅವನ್ಯಾಕೆ ತೊಳೆದು ಇಡ್ತಿ ಅಂತ ಕೇಳಿದಾಗ ಹುಡುಗಿ ಅದ್ ನಿಂತ, ಅಪ್ಪ ನೀನು IAS ಆಫೀಸರ್, ನಿನಗ್ ಪಗಾರ ರಗಡ ಐತಿ, ನಾ ಮುತ್ಯಾಗ ಸಾಕಟ್ಟು ಪರಿಯಾಣ ತಂದು ಇಡ್ತೀನಿ, ಆದ್ರೆ ನನಗೆ ನೌಕರಿ ಇಲ್ಲ, ನನಗೆ ನೌಕರಿ ಹತ್ತಕ್ಕೆ ಗೊತ್ತಿಲ್ಲ. ಅವಾಗ ನಿನಗೆ ಪರಿಯಾಣ ತರಬೇಕಂದ್ರೆ ಕೊಂಡು ತರ್ಲಾಕ ನನಗೆ ರೊಕ್ಕದಾವಿಲ್ಲ ಏನೋ ಗೊತ್ತಿಲ್ಲ, ಈ ಪರಿಯಾಣ ನಿನಗೆ ತೊಳೆದು ಇಡಕ್ ಅದನ್ನ ನಾ ಹೇಳಕ್ ಹತ್ತಿದ್ರಿ. ಇಬ್ರಾಹಿಂ ಸಾಹೇಬ್ರು ಹೇಳ್ತಿದ್ರು ಅದನ್ನ, ನಿನಗ ಆ ಪರಿಯಾಣ ತೊಳೆದು ಇಡಕ್ ಹತ್ತೀನು ಅಂತ ಹೇಳಿ ಅವನ್ ಅಚ್ಚರಿಯಾಗಿ ಇಡೀ ದೇಶನ ಕೇಳ್ತಿತ್ತ IAS ಆಫೀಸರ್ ಅಂದು. ಅದಕ್ಕಿಂತ ಇವತ್ತಿಂದ ಕೇಳ್ರಿ, ಇವತ್ತ ಇನ್ನೊಂದು ಅಚ್ಚರಿ ಐತಿ. ಅವ್ರ ಪುಣ್ಯಾತ್ಮರು ಮಣಿ ಅಂಗಳದಾಗರೆ ಕುಂಡ್ರಿಸ್ಕೊಂಡು ಊಟ ಕೊಡ್ತಿದ್ರು, ಪರಿಯಾಣದಾಗರೆ ಕೊಡ್ತಿದ್ರು. ಈಗಿನ ನಮ್ಮ ಮಕ್ಕಳು ಪರಿಯಾಣದಾಗೂ ಇಲ್ಲ, ಕೊಪ್ಪರಿಗಾಗೂ ಇಲ್ಲ, ಅಂಗಳದಾಗೂ ಕುಂಡ್ಸಂಗಿಲ್ಲ, ಮಣಿ ಮುಂದೆ ಹಾಯಿ ಕೊಡಂಗಿಲ್ಲ. ಇವತ್ತಿನ ಮಕ್ಕಳು ನಮಗದಾರ. ಇವತ್ತು ಅಂದ್ರ ಇಬ್ರಾಹಿಂ ಸಾಹೇಬ್ರು ಹೇಳೋದಕ್ಕಿಂತ ಇವತ್ತಿನ ಮಕ್ಕಳು ಅತಿ ಕಟುಕರ ಇವತ್ತು ಕಾಣ್ಸಾಕತ್ಯಾರ. ಅದನ್ನ ಬೋಗ್ಸಾಕತ್ತೀವಿ ನಾವು.
ಬರೇ ಹೇಳಕತ್ತಿಲ್ರಿ, ಈ ಜಾಗದ ಮ್ಯಾಗ ನಿಂತು ಬರೇದ ಹೇಳಕತ್ತಿಲ್ಲ. ನಾನು ಎನ್ನುವುದನ್ನ ಸ್ವಂತ ಬೋಗಸಾಕತ್ತಿದ್ದು ಹೇಳ್ತೀವ್ರಿ ಸರ್. ಅದಕ್ಕಾಗಿ ಇಂಥ ಕೆಟ್ಟ ದಿವಸದೊಳಗ ನಮ್ಮ ಅಶೋಕಣ್ಣ ಮಾದೇವಣ್ಣ ತಂದೆ ತೀರ್ಕೊಂಡು 8 ವರ್ಷ ಆದ್ರೂ ಪುಣ್ಯ ಸ್ಥಿತಿ ಮಾಡ್ಬೇಕಾದ್ರೂ ಜಾತ್ರೆಗತೆ ಮಾಡ್ತಾರೋ, ಸಾವಿರಾರು ಮಂದಿನ ಕೂಡಿಸಿ ಮಾಡ್ತಾರೋ, ಲಕ್ಷ ಗಟ್ಟಲೆ ಖರ್ಚು ಮಾಡ್ತಾರೋ. ತಂದೆ ವಿಚಾರಗಳನ್ನ ಹೃದಯದಾಗ ಇಟ್ಕೊಂಡು ಮಾಡ್ತೀರಿಪ್ಪ ಅಂತಂದ್ರ ಈಗ ಇವತ್ತಿನ ಸ್ಥಿತಿ ಒಳಗೆ ಯಾರು ದೇವರಲ್ಲ. ಗುಡಿಯಾಗ ನಮ್ದು ದುರ್ಗಾದೇವಿ ಇದಾಳ, ದುರ್ಗಾದೇವಿ ಏನಲ್ಲ, ನೀವ ದೇವ್ರು, ನೀವ ಸಾಕ್ಷಾತ್. ಇವತ್ತು ದೇಶದಾಗ ತಾಯಿ ತಂದಿನ ಹೆಂಗ ರಕ್ಷಣೆ ಮಾಡ್ಬೇಕು, ಹೆಂಗ್ ದಾಖ್ ಮಾಡ್ಬೇಕು, ಅವ್ರಿಗೆ ಏನ್ ತರ ನಾವು ನೋಡ್ಕೋಬೇಕು ಅನ್ನೋದು ಬುದ್ಧಿ ಕೊಡುವಂತ ನೀವು ಮಾರ್ಗದರ್ಶಕರು. ನಿಮಗ ನಾನು ತುಂಬಾ ಹೃದಯದಿಂದ ಅಭಿನಂದನೆ ಸಲ್ಲಿಸ್ತೀನಿ. ಇಂಥವರಿಗೆ ಇವತ್ತು ವಯಸ್ಸಾದವರಿಗೆ ಅವ್ರನ್ನ ಸಹಾಯವಾಣಿ ಕೇಂದ್ರ ಮಾಡ್ಕೊಂಡ ಬಾಗಲಕೋಟೆ ಜಿಲ್ಲೆ ಒಳಗೆ SPFS ಕೆಲಸ ಮಾಡ್ಬೇಕಂತ ಹೇಳ್ಕೊಂಡ ಒಂದು ಸಹಾಯವಾಣಿ ಕೇಂದ್ರ ಮಾಡ್ಯಾರ ಹಿರಿಯ ನಾಗರಿಕರಿಗೆ. ಅದು ಬರೇ ಬೋರ್ಡ್ ಐತೆ ಅಕ್ಕ, ಹಿರಿಯ ನಾಗರಿಕರಿಗೆ. ಅದಕ್ಕೆ ಬೋರ್ಡ್ ಆಗಬಾರ್ದು. ಅವ್ರಿಗೆ ಏನಾಯ್ತು ತಕ್ಷಣ ನಾಳೆ ಹತ್ತು ನೋಡಂಗಿಲ್ಲ, ನಾಡ್ದು ನೋಡಂಗಿಲ್ಲ. ಅವ್ರ ಪರಿಸ್ಥಿತಿ ಗಂಭೀರ ಅದಾವ. ಅದನ್ನು SP ಸಾಹೇಬರಾಗ್ಲಿ ಮತ್ತು ಡಿಪಾರ್ಟ್ಮೆಂಟ್ ಆಗ್ಲಿ ಅಂತವ್ರಿಗೆ ಶಿಸ್ತ ತಕ್ಷಣ ಅವರಿಗೆ ಸಹಾಯ ಮಾಡ್ಬೇಕು. ಅದನ್ನ ಒಂದು ಇದರ ಸಲುವಾಗಿನ ಇಂಥ ಮಂದಿ ವಯಸ್ಸಾದಂಥವ್ರು ವೃದ್ಧರು ಬಹಳ ಅತಿ ಇವತ್ತು ನಮ್ಮ ರಾಜ್ಯದಲ್ಲಿ ಅನಾವಸ್ಥ ಬೋಗ್ಸಕತ್ಯಾರ. ಅಂತವ್ರು ಎಲ್ಲೇ